ಬೆಳ್ಳಂಬೆಳಗ್ಗೆ ಪೊಲೀಸರಿಂದ ರೌಡಿ ಶೀಟರ್ ಎನ್ಕೌಂಟರ್ ಮಾಡಲಾಗಿದೆ. ಕಲಬುರಗಿ ನಗರದ ಹೊರವಲಯದಲ್ಲಿ ರೌಡಿ ಶೀಟರ್ನನ್ನ ಹತ್ಯೆ ಮಾಡಲಾಗಿದೆ. ಮಲ್ಲಿಕಾರ್ಜುನ ಅಲಿಯಾಸ್ ಕರಿಚಿರತೆಯನ್ನ ಎನ್ಕೌಂಟರ್ ಮಾಡಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗೋಕೆ ಯತ್ನಿಸ್ತಾ ಇದ್ದ ಕರಿಚಿರತೆ ಮೇಲೆ ಮಲ್ಲಿಕಾರ್ಜುನ್ ಮೇಲೆ ಪೊಲೀಸರಿಂದ ಫೈರಿಂಗ್ ಮಾಡಲಾಗಿದೆ. ಇನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಲಕ್ಷ್ಮೀಕಾಂತ್ ಹತ್ಯೆ ಆರೋಪಿಯಾಗಿದ್ದ ಮಲ್ಲಿಕಾರ್ಜುನ ಕಲಬುರಗಿ ತಾಲೂಕಿನ ನಂದೂರು ನಿವಾಸಿ. ಈತನ ವಿರುದ್ಧ ಕೋಕಾ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಕೆಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಮಲ್ಲಿಕಾರ್ಜುನ್ ಪೊಲೀಸರ ಮೇಲೆ ಇವತ್ತು ಅವರನ್ನ ಹಿಡಿಯಕ್ಕೆ ಹೋದ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆಸಿದ್ದ. ಹಾಗೆ ರೌಡಿ ಶೀಟರ್ ಈತನನ್ನ ಸೆರೆ ಹಿಡಿಯೋಕೆ ಅಂತ ಹೋದ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಈತ ಹಲ್ಲೆಗೆ ಮುಂದಾಗಿರುವುದು. ಈ ಸಂದರ್ಭದಲ್ಲಿ ಪೊಲೀಸರು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ರಿಂದ ಬದುಕುಳಿದಿರುವುದು. ಅದರಲ್ಲೂ ಕೂಡ ಡಿವೈಎಸ್ಪಿ ಹಲ್ಲೂರು ಫೈರಿಂಗ್ ನಡೆಸಿದ್ದ ಹಲ್ಲೂರು ಮೇಲೆ ಮಲ್ಲಿಕಾರ್ಜುನ ಫೈರಿಂಗ್ ಅನ್ನ ನಡೆಸಿರ್ತಾನೆ. ಈ ಸಂದರ್ಭದಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ್ರಿಂದ ಅವರ ಪ್ರಾಣ ಉಳಿದಿದೆ. ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ ಎನ್ಕೌಂಟರ್ ಮಾಡಲಾಗಿರೋದು. ಅದರಲ್ಲೂ ಕೂಡ ಈತನನ್ನ ಸೆರೆ ಹಿಡಿಯೋಕೆ ಹೋದ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಈತ ಹಲ್ಲೆಗೆ ಯತ್ನಿಸಿರೋದು. ಹೀಗಾಗಿ ಈತನ ಮೇಲೆ ಫೈರಿಂಗ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಆತನನ್ನ ಆಸ್ಪತ್ರೆಗೆ ಸಾಗಿಸೋಕೆ ಕೂಡ ಪ್ರಯತ್ನ ಮಾಡಲಾಗುತ್ತೆ. ಆದರೆ ಮಾರ್ಗ ಮಧ್ಯದಲ್ಲಿಯೇ ಆತ ಕೊನೆಸರನ್ನ ಎಳೆದಿರೋದು. ಮಲ್ಲಿಕಾರ್ಜುನ್ ಅಲಿಯಾಸ್ ಕರಿಚಿರತೆ ಎನ್ಕೌಂಟರ್ ಮಾಡಲಾಗಿದೆ. ಕಲಬುರಗಿ ನಗರದ ಹೊರವಲಯದಲ್ಲಿ ಇನ್ನು ಲಕ್ಷ್ಮೀಕಾಂತ್ ಹತ್ಯೆ ಆರೋಪಿ ಮಲ್ಲಿಕಾರ್ಜುನ್ ಹಾಗೆ ಕೋಕಾ ಕಾಯ್ದೆ ಅಡಿಯಲ್ಲಿ ಕೂಡ ಈತನ ವಿರುದ್ಧವಾಗಿ ಕೇಸ್ ದಾಖಲಾಗಿರುತ್ತೆ. ಕೆಲ ದಿನಗಳಿಂದ ಈತ ತಲೆಮರೆಸಿಕೊಂಡಿರ್ತಾನೆ. ಈತನನ್ನ ಹಿಡಿಯೋಕೆ ಅಂತ ಇವತ್ತು ಪೊಲೀಸರು ಕಾರ್ಯಾಚರಣೆಗೆ ಇಳಿದ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಗುಂಡಿನ ದಾಳಿಯನ್ನ ಈತ ನಡೆಸಿರೋದು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಹಲ್ಲೂರು ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ್ರಿಂದ ಅವರ ಪ್ರಾಣ ಉಳಿದಿದೆ. ಆದರೆ ಈತನ ಮೇಲೆ ಪೊಲೀಸರು ಪ್ರತಿ ದಾಳಿಯನ್ನ ನಡೆಸೋದ್ರಿಂದ ಈತ ಗಾಯಗೊಂಡಿರ್ತಾನೆ. ಈತನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯದಲ್ಲಿಯೇ ಆತ ಸಾವನ್ನಪ್ಪಿದ್ದಾನೆ. ಇನ್ನು ಮತ್ತೊಂದು ಬದಿಯ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸೆರೆ ಹಿಡಿಯೋಕೆ ಹೋದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನನ್ನ ಹಿಡಿಯೋಕೆ ಹೋದ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕೂಡ ಈತ ಫೈರಿಂಗ್ ಅನ್ನ ನಡೆಸಿರೋದು. ಆ ಸಂದರ್ಭದಲ್ಲಿ ಗಾಯಗೊಂಡ ಪೊಲೀಸರ ಒಂದು ವಿಜುವಲ್ಸ್ ಅನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್. ರೌಡಿ ಶೀಟರ್ ಕರಿಚಿರತೆ ಅಲಿಯಾಸ್ ಮಲ್ಲಿಕಾರ್ಜುನ್ ಎನ್ಕೌಂಟರ್ ಇವತ್ತು ನಡೆದಿರುವುದು. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಈ ಮಲ್ಲಿಕಾರ್ಜುನ್ ಅಲಿಯಾಸ್ ಕರಿಚಿರತೆ ಅಂತ ಕುಖ್ಯಾತ ರೌಡಿ ಆಗಿದ್ದ. ಜೊತೆಗೆ ಈತ ಏನಂತಂದ್ರೆ ಸಾರ್ವಜನಿಕರನ್ನ ಹೆದರಿಸುವ ಪೀಡಿಸುವ ಜೊತೆಗೆ ಹಣ ಕೊಡದ ಸಂದರ್ಭದಲ್ಲಿ ಅವರನ್ನ ಬರ್ಬರವಾಗಿ ಕೊಲೆ ಮಾಡ್ತಾ ಇದ್ದ. ಕಳೆದ ತಿಂಗಳಷ್ಟೇ ಈತ ಲಕ್ಷ್ಮೀಕಾಂತ್ ಅನ್ನುವಂತ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ ನಂತರ ಇದರ ಮೇಲೆ ಕೋಕಾ ಕಾಯ್ದೆ ಅಡಿ ಕೇಸನ್ನು ಕೂಡ ದಾಖಲಾಗಿತ್ತು. ಜೊತೆಗೆ ವಿವಿಧ ಠಾಣೆಗಳಲ್ಲಿ ಇದರ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಕಳೆದ 1 ತಿಂಗಳಿಂದ ಈತನಿಗೋಸ್ಕರ ನಿರಂತರವಾಗಿ ಹುಡುಕಾಟ ನಡೆಸ್ತಾ ಇದ್ರು. ಅದರಲ್ಲೂ ಕೂಡ ವಿಶೇಷವಾಗಿ ಕೋಕಾ ಕಾಯ್ದೆಯಲ್ಲಿ ಕೇಸ್ ದಾಖಲಾದಂತ ಈತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ರು. ಆದ್ರೆ ಕಳೆದ ಹಲವು ದಿನಗಳನ್ನು ಕೂಡ ಈತ ಪೊಲೀಸರಿಂದ ತಲೆಮರೆಸಿಕೊಂಡು ಅದಾದ್ಮೇಲೆ ಇಂದು ಮುಂಜಾನೆ ನಂದೂರು ಸಮೀಪ ಹೊರವಲಯದಲ್ಲಿ ಈತ ಇದ್ದಾನೆ ಅನ್ನೋಂಥ ಖಚಿತ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಹೀಗಾಗಿ ಕಲಬುರಗಿ ಗ್ರಾಮೀಣ ಡಿಎಸ್ಪಿ SS ಹುಲ್ಲೂರು ಸೇರಿದಂತೆ ಅನೇಕ ಪೊಲೀಸ್ ತಂಡಗಳು ಆತನ್ನ ಹಿಡಿಯಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋಗಿದ್ವು. ಈ ಒಂದು ಸಂದರ್ಭದಲ್ಲಿ ಏನೋ ಈತ ಕುಖ್ಯಾತ ರೌಡಿ ಇದ್ದಾನೆ ಮಲ್ಲಿಕಾರ್ಜುನ್, ಈತ ಪೊಲೀಸರ ಮೇಲೆ ಫೈರಿಂಗ್ ಮಾಡಿ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಡಿಎಸ್ಪಿ ಹುಲ್ಲೂರು ಅವರ ಮೇಲೆ ಗುಂಡಿನ ದಾಳಿ ಕೂಡ ಆಗ್ತದೆ. ಆದ್ರೆ ಅದೃಷ್ಟವಶಾತ್ ಅವರು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ರ ಪರಿಣಾಮವಾಗಿ ಅವರ ಜೀವ ಬದುಕುಳಿತದೆ. ಇದೇ ಸಂದರ್ಭದಲ್ಲಿ ಆತ ಬೇರೆಯವರ ಮೇಲೆ ಕೂಡ ಗುಂಡಿನ ದಾಳಿಯನ್ನ ನಡೆಸ್ತಾನೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಹಾರಿಸಿದ ಗುಂಡಿಗೆ ಆತ ಕೊನೆ ಉಸಿರು ಹೇಳ್ತಾನೆ. ಅಂದ್ರೆ ತಕ್ಷಣವೇ ಆತನ ಮೇಲೆ ಪೊಲೀಸರು ಗುಂಡು ಹಾರಿಸ್ತಾರೆ. ನಂತರ ಈತನನ್ನ ಅಲ್ಲೇ ಕುಸಿದು ಬಿದ್ದಂತ ಮಲ್ಲಿಕಾರ್ಜುನ ಆಸ್ಪತ್ರೆಗೆ ರವಾನಿಸಿದ ಸಂದರ್ಭದಲ್ಲಿ ಆತ ಕೊನೆ ಉಸಿರು ಹೇಳಿದ್ದಾನೆ. ಈ ಒಂದು ಮುಖಾಂತರ ಅಂದ್ರೆ ಕುಖ್ಯಾತ ರೌಡಿ ಮಲ್ಲಿಕಾರ್ಜುನ್ ಅಲಿಯಾಸ್ ಕರಿಚಿರತೆಗೆ ಇದೀಗ ಎನ್ಕೌಂಟರ್ ಆಗಿದೆ. ಇನ್ನೊಂದೆಡೆ ಅಂತಂದ್ರೆ ಘಟನೆಯಲ್ಲಿ ಗಾಯಗೊಂಡಿರುವಂತಹ DSP ಹುಲ್ಲೂರು ಮತ್ತು ಪೇಟೆಗಳಾದ ಆನಂದ್ ಮತ್ತು ಶ್ರೀಶೈಲ್ ಅವರನ್ನ ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿ ಇದೀಗ ಚಿಕಿತ್ಸೆ ಕೂಡ ಕೊಡಲಾಗ್ತದೆ. 3 ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಂತೆ ಅಂತಂದ್ರೆ ಕಳೆದ ಅನೇಕ ದಿನಗಳಿಂದ ಈ ಕರಿಚಿರತೆ ಅಲಿಯಾಸ್ ಮಲ್ಲಿಕಾರ್ಜುನ್ ಏನಿದ್ದಾರೆ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದ. ಯಾರು ಹಣ ಕೊಡೋದಿಲ್ವೋ ಅಂತವ್ರನ್ನ ಅಪಹರಿಸಿಕೊಂಡು ಹೋಗಿ ಅವ್ರನ್ನ ಬರ್ಬರವಾಗಿ ಕೊಲೆ ಮಾಡ್ತಾ ಇದ್ದ. ಇಂಥ ವ್ಯಕ್ತಿ ಇದೀಗ ಎನ್ಕೌಂಟರ್ ಆಗಿದೆ. ಇದ್ರ ಬಗ್ಗೆ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಸಂಜಯ್ ಮಾಹಿತಿಗಾಗಿ.